ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ದೇಶದಲ್ಲಿ ಲೋಕಸಭೆಯ ಸಮರದ ನಡುವೆ ವಿಧಾನಸಭೆಯ ಚುನಾವಣೆ ಕೂಡ ಆಗಿದೆ. ಅಂಥದ್ದೇ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಬರುವಂಥದ್ದೇ ಆಂಧ್ರ ಪ್ರದೇಶದ ರಾಜಕೀಯ. ಇದೀಗ ಆಂಧ್ರ ಪ್ರದೇಶದಲ್ಲೂ ಕೂಡ ಇತ್ತೀಚೆಗಷ್ಟೇ ಮೇ 13ರಂದು ವಿಧಾನಸಭೆಯ ಚುನಾವಣೆ ಕೂಡ ಆಗಿದೆ. ಆದರೆ ಚುನಾವಣೆಯ ನಂತರ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಹೊಸದೊಂದು ಅಲೆ ಎಬ್ಬಿದೆ. ಹಾಗಾದ್ರೆ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಏನೇನ್ ಆಗ್ತಿದೆ ಗೊತ್ತಾ? ಸದ್ಯ ಆಂಧ್ರ ಪ್ರದೇಶದಲ್ಲಿ YSRP ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಜಗನ್ಮೋಹನ್ ರೆಡ್ಡಿ ಅವರ ಆಡಳಿತದಲ್ಲಿ ಆಂಧ್ರ ಸರ್ಕಾರ ನಡೀತಾ ಇದೆ. ಆದ್ರೆ ಇದೀಗ ಚುನಾವಣೆ ಆದ ಮೇಲೆ ಆಂಧ್ರ ರಾಜಕೀಯದಲ್ಲಿ ಕ್ಷಿಪ್ರಕ್ರಾಂತಿ ಆಗುತ್ತೆ. ಚುನಾವಣೆಯ ಬಳಿಕ ಆಂಧ್ರ ರಾಜಕೀಯದಲ್ಲಿ ಕ್ಷಿಪ್ರಕ್ರಾಂತಿ ಆಗಿಬಿಡುತ್ತೆ ಅನ್ನುವಂತ ಮಾತು ಭುಗಿಲೇಳ್ತಾ ಇದೆ. YSRP ಕಾಂಗ್ರೆಸ್ ಪಕ್ಷ ಛಿದ್ರ ಆಗುತ್ತೆ ಎನ್ನುವಂತಹ ಮಾತು ಬಹಳಷ್ಟು ಬಾರಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸೋಲಿನ ಸುಳಿಯಲ್ಲಿ ಇದಾರ ಜಗನ್ ಪಕ್ಷದವರು? ಇತ್ತೀಚೆಗಷ್ಟೇ ಜಗನ್ಮೋಹನ್ ರೆಡ್ಡಿ ಅವರು 175 ಸ್ಥಾನಗಳಲ್ಲಿ 175 ಕೂಡ ನಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಬಹಳಷ್ಟು ಕಾನ್ಫಿಡೆನ್ಸ್ ಇಂದ ಹೇಳಿದ್ರು. ಆದ್ರೆ ಇದೀಗ ಅವರ ಪಕ್ಷದಲ್ಲೇ ಒಂದಿಷ್ಟು ಗೊಂದಲಗಳು ಶುರುವಾಗಿದೆ. ಈಗ YSRCP ಪಕ್ಷದಲ್ಲಿರುವಂತಹ ಅವರ ಪಕ್ಷದ ಶಾಸಕರು, ಪ್ರಭಾವಿ ನಾಯಕರೀಗ ಪವನ್ ಕಲ್ಯಾಣ್ ಅವರನ್ನ ಮೀಟ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಅವರ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಅವರನ್ನ ಮೀಟ್ ಮಾಡಲಿಕ್ಕೆ, ಭೇಟಿಯಾಗಿ ಮಾತಾಡ್ಲಿಕ್ಕೆ ಸಿದ್ಧರಾಗಿದ್ದಾರಂತೆ. ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆಯಂತಂದ್ರೆ ಹಾಗಾದ್ರೆ ಅಲ್ಲಿ ಏನು ಸಮಸ್ಯೆ ಇದೆ? ಹೌದು, ಆಂಧ್ರ ರಾಜಕೀಯದಲ್ಲಿ ಜಗನ್ಮೋಹನ್ ಅಂತೂ ನಮ್ಮ ಸರ್ಕಾರ ಉತ್ತಮವಾದ ಯೋಜನೆಯನ್ನ ಕೊಟ್ಟಿದೆ, ಜನರಿಗೆ ಒಳ್ಳೇದು ಆಗ್ತಾ ಇದೆ, ನಮ್ಮ ಯೋಜನೆಗಳೆಲ್ಲ ಜನರಿಗೆ ತಲುಪಿದೆ, ಹೀಗಾಗಿ ಮತ್ತೆ ನಾವೇ ಗದ್ದುಗೆಯನ್ನ ಏರ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಅವರದೇ ಪಕ್ಷದ ಶಾಸಕರಿಗೆ ಒಂದಿಷ್ಟು ಸತ್ಯ ಮನವರಿಕೆ ಆಗಿಬಿಟ್ಟಿದೆ. ಏನಂತಂದ್ರೆ ಈ ಬಾರಿ ಚುನಾವಣೆಯಲ್ಲಿ ನಾವು ಸೋಲ್ತೀವಿ, YSRCP ಪಕ್ಷ ಮತ್ತೆ ಗದ್ದುಗೆಯನ್ನ ಏರಲ್ಲ. ಯಾಕಂತಂದ್ರೆ ನಮ್ಮದೇ ಪಕ್ಷದಲ್ಲಿ ಅನೇಕ ಸಮಸ್ಯೆಗಳಿದೆ. ನಮ್ಮ ಪಕ್ಷದ ಯೋಜನೆಗಳು, ನಮ್ಮ ಸರ್ಕಾರದ ಜನರಿಗೆ ಮಾಡಿರುವಂತಹ ಯೋಜನೆಗಳು ಏನೆಲ್ಲ ಇದೆಯಲ್ಲ, ಇದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಹೀಗಾಗಿ ಮುಂದೆ ಮತ್ತೊಮ್ಮೆ ಜಗನ್ಮೋಹನ್ ರೆಡ್ಡಿ CM ಆಗೋದಿಲ್ಲ ಅನ್ನೋದನ್ನ ಅರಿತುಕೊಂಡು ಅವರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ YSRCPಯ ಪ್ರಭಾವಿ ಶಾಸಕರು, ನಾಯಕರು ಇದೀಗ ಪವನ್ ಕಲ್ಯಾಣ್ ಅವರ ಮೊರೆ ಹೋಗ್ತಿದ್ದಾರೆ. ಹಾಗಾದ್ರೆ ಯಾಕೆ ಪವನ್ ಕಲ್ಯಾಣ್ ಅವರ ಹತ್ರ ಹೋಗ್ತಿದ್ದಾರೆ ಇವರೆಲ್ಲ? ಸದ್ಯದ ಆಂಧ್ರದ ರಾಜಕೀಯ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ನೋಡೋದಾದ್ರೆ YSRCP ಒಂದು ಕಡೆ ಇದೆ, ಇನ್ನೊಂದು ಕಡೆಯಲ್ಲಿ TDP, BJP ಹಾಗೂ ಪವನ್ ಕಲ್ಯಾಣ್ ಅವರ ಜನಸೇನಾ ಇದೆ. ಹೀಗಾಗಿ ಎಲ್ಲಾದ್ರೂ ಈ ಬಾರಿ ಅತಂತ್ರ ಸಂಖ್ಯೆ ಎಲ್ಲಾದ್ರೂ ಬಂದ್ರೆ ಚುನಾವಣೆಯ ರಿಸಲ್ಟ್ನ ನಂತರ ಆಗ ಪವನ್ ಕಲ್ಯಾಣ್ ಅವರು CM ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹೀಗಾಗಿನೇ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ನಾವೆಲ್ಲಾದ್ರೂ YSRCPಯಲ್ಲೇ ಇದ್ರೆ ನಮ್ಮ ರಾಜಕೀಯ ಮುಂದಿನ ಜೀವನ ಬೆಳೆಯಲ್ಲ. ಹೀಗಾಗಿ YSRCPಯಲ್ಲಿ ಇರುವಂತಹ ಶಾಸಕರು, ಪ್ರಭಾವಿ ನಾಯಕರೆಲ್ಲ ಈಗ ಪವನ್ ಕಲ್ಯಾಣ್ ಅವರನ್ನ ಭೇಟಿ ಆಗ್ಲಿಕ್ಕೆ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಸಿದ್ಧವಾಗಿ ನಿಂತಿದ್ದಾರೆ. ಇನ್ನು ಜಗನ್ಮೋಹನ್ ರೆಡ್ಡಿ ಅವರು ಈ ಬಾರಿ ಸೋಲ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನ ನೋಡೋದಾದ್ರೆ ಅವರದ್ದೇ ಪಕ್ಷದ ಶಾಸಕರಿಗೆ ಅವ್ರ ಮೇಲೆ ವಿಶ್ವಾಸಗಳು ಹೋಗಿದೆ. ಯಾಕಂತಂದ್ರೆ ಅವರ ಪಕ್ಷದಿಂದ ಆಗಿರುವಂತಹ ಅಸಮರ್ಪಕ ಯೋಜನೆಗಳು, ನಿರುದ್ಯೋಗದ ಸಮಸ್ಯೆಗಳು, ಇನ್ನು ಅನೇಕ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತಹ ಸಾಲು ಸಮಸ್ಯೆಗಳು ಆಂಧ್ರ ಪ್ರದೇಶದಲ್ಲಿ ಕಾಡ್ತಾ ಇದೆ. ಹೀಗಾಗಿ ಮುಂದಿನ ಬಾರಿ ಅಂದ್ರೆ ಚುನಾವಣೆಯ ಫಲಿತಾಂಶದ ನಂತರ YSRP ಜಗನ್ಮೋಹನ್ ರೆಡ್ಡಿ ಅವರು ಮತ್ತೆ CM ಆಗಲ್ಲ ಅನ್ನುವಂತ ಒಂದಿಷ್ಟು ಮುಂದಾಲೋಚನೆಗಳಿಂದ ತಮ್ಮ ರಾಜಕೀಯ ಎಲ್ಲಾದ್ರೂ ಬಿದ್ದು ಹೋಗು ಬಿಡುತ್ತೆ, ನಾವು ಮುಂದುವರಿಬೇಕು ಎನ್ನುವಂತ ಉದ್ದೇಶದಿಂದ ಈಗ ಒಳ್ಳೆ ರೀತಿಯಾಗಿ ಜನರ ಪ್ರತಿಕ್ರಿಯೆಯನ್ನು ಸಿಗ್ತಾ ಇರುವಂತದ್ದು ಪವನ್ ಕಲ್ಯಾಣ್ ಅವರ ಜನಸೇನಕ್ಕೆ. ಹೀಗಾಗಿ ಅವರನ್ನ ಭೇಟಿಯಾಗಿ ತಮ್ಮ ರಾಜಕೀಯ ಬೇಳೆಯನ್ನ ಬೆಳೆಸ್ಕೊಳ್ಳಿಕ್ಕೆ YSRCPಯ ಶಾಸಕರು, ನಾಯಕರು ಸಿದ್ಧವಾಗಿ ನಿಂತಿದ್ದಾರೆ. ಇನ್ನು ರಾಜಕೀಯದಲ್ಲಿ ಅನೇಕ ವಿರೋಧಗಳಿದೆ. ಯಾಕಂತಂದ್ರೆ YSRCP ಜಗನ್ಮೋಹನ್ ರೆಡ್ಡಿಗೂ ಹಾಗೂ TDPಯ ಚಂದ್ರಬಾಬು ನಾಯ್ಡು ಅವರಿಗಂತೂ ಆಗೋದೇ ಇಲ್ಲ. ಯಾಕಂದ್ರೆ ಆ ರೀತಿಯಾದಂತ ಒಂದು ವಿರೋಧಗಳು ಅವ್ರ ನಡುವೆ ಇದೆ. ಹೀಗಾಗಿ ಎಲ್ಲಾದ್ರೂ ಚುನಾವಣೆಯ ಫಲಿತಾಂಶದ ನಂತರ ಅತಂತ್ರ ಸಂಖ್ಯೆ ಬಂದ್ರೆ ಮುಂದಿನ ರಾಜಕೀಯವನ್ನ, ಪಕ್ಷವನ್ನ ಕಟ್ಟಲಿಕ್ಕೆ ಅಥವಾ ಮುಂದಿನ ಸರ್ಕಾರವನ್ನ ಮಾಡಲಿಕ್ಕೆ ಅಲ್ಲಿ ಹೇಗಾದ್ರೂ ಮಾಡಿ ಜಗನ್ಮೋಹನ್ ರೆಡ್ಡಿ ಅವರು ಮತ್ತೆ ಬರಬಾರದು. ಹೀಗಾಗಿ BJP,
ಟಿಡಿಪಿ ಪವನ್ ಕಲ್ಯಾಣ್ ಅವರ ಜನಸೇನಾ ಇವರೆಲ್ಲ ಕೈ ಜೋಡಿಸಿ ಮತ್ತೆ ಬಹಳ ವಿಶೇಷವಾಗಿ ಯಾರೆಲ್ಲ ಜಗನ್ಮೋಹನ್ ರೆಡ್ಡಿಯಲ್ಲಿ ಇದ್ದಂತ ಶಾಸಕರು ಪ್ರಭಾವಿ ನಾಯಕರು ಯಾರೆಲ್ಲಿದ್ದಾರಲ್ಲ ಇವರೆಲ್ಲ ಈಗಾಗಲೇ ಪವನ್ ಕಲ್ಯಾಣ್ ಅವರನ್ನ ಭೇಟಿ ಆಗ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಇವರೆಲ್ಲರನ್ನ ಸೇರಿಸ್ಕೊಂಡು ಮುಂದಿನ ಸರ್ಕಾರವನ್ನ ಕಟ್ಟಲಿಕ್ಕೆ ಒಂದು ಪ್ಲಾನ್ ಆಗ್ತಾ ಇದೆ. ಯಾವ ರೀತಿ ಅಂತಂದ್ರೆ ನಾವು ಮಹಾರಾಷ್ಟ್ರದ ಉದಾಹರಣೆಯನ್ನು ತಗೋಬಹುದು. ಅಲ್ಲಿ ಹೇಗೆ ಏಕನಾಥ್ ಶಿಂದೆ ಅವರು ಅದ್ಭುತವಾಗಿ ನಾಥ್ ಆಪರೇಷನ್ ಮಾಡಿ ಹೇಗೆ ತಮ್ಮ ಸರ್ಕಾರವನ್ನ ರಚನೆ ಮಾಡಿದ್ರು, ಅದೇ ರೀತಿಯಲ್ಲಿ ಆಂಧ್ರ ಪ್ರದೇಶದ ರಾಜಕೀಯದಲ್ಲೂ ಇವೆಲ್ಲ ಪಕ್ಷಗಳು ಸೇರಿ ಮತ್ತೊಂದು ಸರ್ಕಾರ, ಅದರಲ್ಲೂ ಕೂಡ ಪವನ್ ಕಲ್ಯಾಣ್ ಅವರು ಸಿಎಂ ಆಗಿ ಸರ್ಕಾರ ಆಗುವಂತ ಎಲ್ಲ ಲಕ್ಷಣಗಳು ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಕಾಣಿಸ್ತಾ ಇದೆ. ಇನ್ನು ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತಾ? ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಛಿದ್ರ ಆಗಿಬಿಡುತ್ತಾ? ಜಗನ್ಮೋಹನ್ ರೆಡ್ಡಿ ಸರ್ಕಾರದಲ್ಲಿ ಅವರ ಶಾಸಕರೇ ಅವರಿಗೆ ಕೈ ಕೊಡ್ತಾರಾ? ಇನ್ನು ಸ್ವಪಕ್ಷದಲ್ಲೇ ಶಾಸಕರು ಅವರಿಗೆ ವಿಲನ್ ಆಗಿ ನಿಲ್ತಾರಾ? ಇಲ್ಲ ಜಗನ್ ವಿರುದ್ಧ ಸೈಲೆಂಟ್ ವಿರೋಧಿಗಳ ಆಟ ವರ್ಕೌಟ್ ಆಗುತ್ತಾ? ಇಲ್ಲ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳು ಆಗುತ್ತೆ? ಅತಂತ್ರ ಸಂಖ್ಯೆ ಬಂದ್ರೆ ಚುನಾವಣೆಯ ಫಲಿತಾಂಶದ ನಂತರ ಯಾರು ಮುಂದೆ ಗದ್ದುಗೆಯನ್ನ ಏರ್ತಾರೆ? ಒಟ್ಟಾರೆಯಾಗಿ ಜಗನ್ಮೋಹನ್ ರೆಡ್ಡಿ ಅವರಂತೂ ಸಿಎಂ ಆಗ್ಲಿಕ್ಕೆ ಅಕ್ಷರಶಃ ಬಿಲ್ಕುಲ್ ಅಂತೂ ಒಪ್ಪಿಗೆ ಇಲ್ಲ. ಟಿಡಿಪಿಯಲ್ಲಂತೂ ಬಹಳಷ್ಟು ವಿರೋಧಗಳಿದೆ. ಇನ್ನು ಜನಸೇನಾದಲ್ಲಂತೂ ಕೂಡ ಪವನ್ ಕಲ್ಯಾಣ್ ಆಗ್ಬೇಕು ಅನ್ನುವಂತ ಬಹಳಷ್ಟು ಮಾತುಗಳಿದೆ. ಒಟ್ಟಾರೆಯಾಗಿ ಇವೆಲ್ಲ ಬದಲಾವಣೆಗಳನ್ನ ನೋಡ್ತಾ ಇದ್ರೆ, ರಾಜಕೀಯದಲ್ಲಿ ಇಷ್ಟೊಂದು ಬದಲಾವಣೆಗಳಾಗ್ತಾ ಇದೆ, ಬೆಳವಣಿಗೆಗಳಾಗೋದನ್ನ ನೋಡ್ತಾ ಇದ್ರೆ, ಒಟ್ಟಾರೆಯಾಗಿ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷದಲ್ಲೇ ಇದ್ದಂತಹ ಶಾಸಕರು ಈಗ ಸೈಲೆಂಟ್ ಆಗಿ ಅವರ ವಿರೋಧಿಗಳು ಆಗ್ತಾ ಇದ್ದಾರೆ, ಅದು ಚುನಾವಣೆ ಆದ್ಮೇಲೆ. ಇನ್ನು ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಜಗನ್ಮೋಹನ್ ರೆಡ್ಡಿ ಅವರು ಸಿಎಂ ಆಗ್ಲಿಕ್ಕಂತೂ ಬಿಲ್ಕುಲ್ ವಿರೋಧ ಇದೆ. ಒಂದು ಕಡೆ ಟಿಡಿಪಿ, ಬಿಜೆಪಿ, ಇನ್ನು ಪವನ್ ಕಲ್ಯಾಣ್ ಅವರ ಪಕ್ಷ. ಹೀಗಾಗಿ ಉಳಿದ ಎಲ್ಲ ಪಕ್ಷಗಳ ಸಪೋರ್ಟ್ ಇಂದ, ಟಿಡಿಪಿಯಿಂದ, ಬಿಜೆಪಿಯಿಂದ, ಇನ್ನು ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷದಲ್ಲೇ ಇದ್ದಂತ ಪ್ರಭಾವಿ ಶಾಸಕರು, ನಾಯಕರೆಲ್ಲ ಇದೀಗ ಪವನ್ ಕಲ್ಯಾಣ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಇವರೆಲ್ಲ ಎಲ್ಲಾದ್ರೂ ಕೈ ಜೋಡಿಸಿದ್ರೆ ಪವನ್ ಕಲ್ಯಾಣ್ ಅವರು ಮುಂದಿನ ಸಿಎಂ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇವೆಲ್ಲದಕ್ಕೂ ಉತ್ತರ ಸಿಗಬೇಕು. ಏನಾಗುತ್ತೆ? ಆಂಧ್ರ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತಾ, ಅಥವಾ ಜಗನ್ಮೋಹನ್ ರೆಡ್ಡಿ ಮತ್ತೆ ಸರ್ಕಾರ ರಚನೆ ಮಾಡುವ ಯಾವ್ದಾದ್ರೂ ಲಕ್ಷಣಗಳು ಇದೆಯಾ? ಇಲ್ಲ ಟಿಡಿಪಿಯಲ್ಲೇ ಹೊಸ ಮಾಸ್ಟರ್ ಪ್ಲಾನ್ ಏನಾದ್ರೂ ಮಾಡ್ತಾರಾ, ಅಥವಾ ಪವನ್ ಕಲ್ಯಾಣ್ ಅವರೇ ಸಿಎಂ ಆಗಿ ಮಿಂಚ್ತಾರಾ? ಇವೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ಚುನಾವಣೆಯ ಫಲಿತಾಂಶ ಬರಬೇಕು. ಹಾಗಾಗಿ ಎಲ್ಲರ ಚಿತ್ತ ಚುನಾವಣೆಯ ರಿಸಲ್ಟ್ ಅತ್ತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.